ಹಾಯ್, ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಬ್ಲೂ ಪ್ರಿಂಟ್ಸನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಫಿಸಿಕ್ಸ್ ಸಬ್ಜೆಕ್ಟ್ನ ಬ್ಲೂ ಪ್ರಿಂಟ್ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೇನ್ಲಿ ನಿಮಗೆ ಡೌಟ್ ಇರೋದು ನನಗೆ ಗೊತ್ತಿರೋ ಪ್ರಕಾರ, ಯಾಕಂದರೆ ಸ್ಟೂಡೆಂಟ್ಸ್ಗೆ ಬ್ಲೂ ಪ್ರಿಂಟನ್ನು ತೋರಿಸಿದಾಗ ಅವರಿಗೆ ಡೌಟ್ ಯಾವ ಪಾರ್ಟಲ್ಲಿ ಅಂದರೆ ಪಾರ್ಟ್ ಡಿ. ಯಾಕಂದರೆ ಟೋಟಲ್ 9 ಕ್ವಶನ್ಸ್ ಯಾವ ಚಾಪ್ಟರಿಂದ ನ್ಯೂಮೆರಿಕಲ್ ಬರುತ್ತೆ, ಯಾವ ಚಾಪ್ಟರಿಂದ ಡೆರಿವೇಷನ್ ಬರುತ್ತೆ, ಇದನ್ನು ಕ್ಲಿಯರ್ ಆಗಿ ಕೊಟ್ಟಿಲ್ಲ. ಹಿಂದಿನ ವರ್ಷ ಕ್ಲಿಯರ್ ಆಗಿ ಕೊಟ್ಟಿದ್ರು ಯಾವ ಚಾಪ್ಟರಿಂದ ನ್ಯೂಮೆರಿಕಲ್ಸನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಈ ವರ್ಷ ಕೊಟ್ಟಿಲ್ಲ. ಆದರೂ ಕೂಡ ಯಾವ ಚಾಪ್ಟರ್ನಿಂದ ನ್ಯೂಮೆರಿಕಲ್ ಬರುತ್ತೆ, ಯಾವ ಚಾಪ್ಟರ್ನ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಕೊಂಡ್ರೆ ಡೆರಿವೇಷನ್ಸ್ ಅಂದರೆ ಏನು ಔಟ್ ಆಫ್ 5 ಆನ್ಸರ್ ಎನಿ 3 ಅಂತ ಏನಿರುತ್ತೆ ಅದರಲ್ಲಿ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಹಾಗೆ ನ್ಯೂಮೆರಿಕಲ್ಲಿ ಫುಲ್ ಸ್ಕೋರ್ ಮಾಡ್ಬೋದು. ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬಾಕಿದೆಲ್ಲ ಅಂತೂ ಡೀಟೇಲ್ ಆಗಿ ಕೊಟ್ಬಿಟ್ಟಿದ್ದಾರೆ. ಅಂದರೆ ಪಾರ್ಟ್ 2 ಅದರೊಳಗಡೆ ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5. ಸೊ ಯಾವ್ಯಾವ ಚಾಪ್ಟರ್ನಿಂದ ಕ್ವಶನ್ಸ್ ಬರುತ್ತೆ, 2 ಮಾರ್ಕ್ಸ್ನ ಕ್ವಶನ್ ಯಾವ ಚಾಪ್ಟರ್ನಿಂದ ಬರುತ್ತೆ ಅದನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹಾಗೆ ಪಾರ್ಟ್ ಸಿ ಅದರಲ್ಲೂ ಕೂಡ 3 ಮಾರ್ಕ್ಸ್ನ ಕ್ವಶನ್ ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5 ಯಾವ ಚಾಪ್ಟರ್ನಿಂದ ಕ್ವಶನ್ ಬರುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆನಾ? 2 ಮಾರ್ಕ್ಸ್ 3 ಮಾರ್ಕ್ಸ್ಗಳಂತೂ ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಈಗ ನೀವು ಕ್ವಶನ್ ಅನ್ನ ಕೇಳೋದಾದ್ರೆ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ ಅನ್ನ ಫಾಲೋ ಮಾಡಿಬಿಡ್ತಾರಾ ಅಂತ ನೀವು ಕೇಳೋದಾದ್ರೆ ಕೆಲವೊಂದು ಚೇಂಜಸ್ ಅನ್ನ ಮಾಡೋದಕ್ಕೆ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋರಿಗೆ ಅಥಾರಿಟಿ ಇರುತ್ತೆ. ಓಕೆನಾ? ಅವರು ಕೆಲವು ಚೇಂಜಸ್ ಅನ್ನ ಮಾಡಬಹುದು, ಹಾಗಂತ ಪೂರ್ತಿ ಚೇಂಜಸ್ ಮಾಡೋದಕ್ಕೆ ಅಲವ್ ಇರಲ್ಲ. ಸೊ ಈಗ 2 ಮಾರ್ಕ್ಸ್ಗೆ ಅಂತ ಒಂದು 8 ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಆ ಒಂದು 8 ಚಾಪ್ಟರಿಂದ ಕ್ವಶನ್ ಬರುತ್ತೆ ಅಂತ. ಅದರಲ್ಲಿ ಈಗ ಕ್ವಶನ್ ಪೇಪರ್ ಸೆಟ್ ಮಾಡೋರು ಯಾವುದೋ 1-2 ಚಾಪ್ಟರ್ನ ಚೇಂಜ್ ಮಾಡಿ ಬೇರೆ ಚಾಪ್ಟರ್ನಿಂದ 2 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳಬಹುದು. ಆದರೆ ಔಟ್ ಆಫ್ 8 ಯು ಹ್ಯಾವ್ ಟು ಆನ್ಸರ್ 5. ಸೊ ಆ ಬ್ಲೂ ಪ್ರಿಂಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ನಿಂದ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ಅಂತ ಏನು ಕೊಟ್ಟಿದ್ದಾರೆ ಅದರೊಳಗಡೆ ಆ 8 ಚಾಪ್ಟರ್ನ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಫೈನಲ್ ಎಕ್ಸಾಮಲ್ಲೂ ಕೂಡ ಅಂದ್ರೆ ಬೋರ್ಡ್ ಎಕ್ಸಾಮಲ್ಲೂ ಕೂಡ ಆರಾಮಾಗಿ ಇದು ಕ್ವಶನ್ ಅಟೆಂಡ್ ಮಾಡೋ ರೀತಿ ಇರುತ್ತೆ. ಓಕೆನಾ? ಇದು 3 ಮಾರ್ಕ್ಸ್ ಕೂಡ ಅಪ್ಲೈ ಆಗುತ್ತೆ. ಅಂದ್ರೆ 8 ಚಾಪ್ಟರ್ಸ್ ಇಂದ ಕ್ವಶನ್ಸ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ 1-2 ಚಾಪ್ಟರ್ ಇಂದ ಏನಾದ್ರು ಅಕಸ್ಮಾತಾಗಿ ಬೇರೆ ಚಾಪ್ಟರ್ ಇಂದ ಕ್ವಶನ್ ಕೇಳ್ಬಿಟ್ರು, ಆವಾಗ್ಲೂ ಕೂಡ 8ರಲ್ಲಿ ಇದಕ್ಕೆ ಆನ್ಸರ್ ಮಾಡಬೇಕಾಗಿರೋದು. ಸೊ ಅವ್ರ ಬ್ಲೂ ಪ್ರಿಂಟ್ ಅಲ್ಲಿ ಕೊಟ್ಟಂತಹ ಎಲ್ಲಾ ಚಾಪ್ಟರ್ ಗಳಿಂದ ಬರುವಂತಹ 3 ಮಾರ್ಕ್ಸ್ ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಔಟ್ ಆಫ್ 8 ಯು ಕ್ಯಾನ್ ಈಸಿಲಿ ಆನ್ಸರ್ 5 ಕ್ವಶನ್ಸ್. ಅಂದ್ರೆ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಆನ್ಸರ್ ಮಾಡೋದಕ್ಕಾಗತ್ತೆ. ಓಕೆನಾ? ಚೆನ್ನಾಗಿ ಪ್ರಿಪೇರ್ ಆಗಬಹುದು. ಸೊ ಈಗ ಸ್ಟೂಡೆಂಟ್ಸ್ಗೆ ಮೇನ್ಲಿ ಡೌಟ್ ಇರೋದು ಪಾರ್ಟ್ ಡಿ ಅಲ್ಲಿ. ನಂತರ MCQಗೆ ಹೇಗೆ ಪ್ರಿಪೇರ್ ಆಗೋದು. ನಾನೀಗ 95 ಸ್ಕೋರ್ ಮಾಡಬೇಕು ಅಂತಿದ್ದೀನಿ, ಅದಕ್ಕೋಸ್ಕರ ಥಿಯರಿಯಲ್ಲಿ 70ಗೆ 65+ ಸ್ಕೋರ್ ಮಾಡಬೇಕು, ಅಥವಾ ನನಗೆ 70ಗೆ 70 ಮಾರ್ಕ್ಸೇ ಬೇಕು, ಈ ರೀತಿ ಇತ್ತು ಅಂತ ಹೇಳಿದ್ರೆ MCQ ಕೂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ MCQ ಹೇಗೆ ಪ್ರಿಪೇರ್ ಆಗಬೇಕು ಅದನ್ನು ಕೂಡ ಹೇಳ್ತೀನಿ. ಈಗ ಈ ನ್ಯೂಮೆರಿಕಲ್ಸ್ ಹಾಗೆ ಡೆರಿವೇಷನ್ಸ್ ಯಾವ ಚಾಪ್ಟರಿಂದ 100% ಬಂದೇ ಬರುತ್ತೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಮೊದಲದಾಗಿ ಈಗ ನ್ಯೂಮೆರಿಕಲ್ ಏನಿರುತ್ತೆ 5 ಮಾರ್ಕ್ಸ್ನ ನ್ಯೂಮೆರಿಕಲ್ ಪ್ರಾಬ್ಲಮ್, ಟೋಟಲ್ 4 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರಲ್ಲಿ ನೀವು ಸಾಲ್ವ್ ಮಾಡಬೇಕಾಗಿರೋದು 2. ಓಕೆನಾ? ಸೊ ಈಗ ಬ್ಲೂ ಪ್ರಿಂಟ್ ನೀವು ಚೆಕ್ ಮಾಡಿದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನಿದೆ ಅದರಿಂದ 5 ಮಾರ್ಕ್ಸ್ನ 2 ಕ್ವಶನ್ ಬರುತ್ತೆ ಅಂತ ಹೇಳಿದ್ದಾರೆ. 5 ಮಾರ್ಕ್ಸ್ನ 2 ನ್ಯೂಮೆರಿಕಲ್ ಅಂತೂ ಕೇಳೋದಕ್ಕಾಗಲ್ಲ, ಆದ್ರೆ 2 ನ್ಯೂಮೆರಿಕಲ್ಲೇ ಕೇಳೋದಕ್ಕಾಗಲ್ಲ, ಹಾಗೆ 2 ಡೆರಿವೇಷನ್ ಕೂಡ ಕೇಳೋದಕ್ಕೂ ಆಗಲ್ಲ. ಅವ್ರೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ 5 ಮಾರ್ಕ್ಸ್ನ 2 ಕ್ವಶನ್ ಕೇಳೋದಕ್ಕೆ ಅಲಾವ್ ಇದೆ ಅಂತ ಹೇಳಿದ್ರೆ ಒಂದು ಡೆರಿವೇಷನ್ ಕೇಳ್ತಾರೆ ಅವರು, ಅದ್ರ ನಂತರ ಒಂದು ನ್ಯೂಮೆರಿಕಲ್ ಕೇಳ್ತಾರೆ. ಅದ್ರ ಮೀನಿಂಗ್ ಏನು, ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನಿದೆ ಅದರಿಂದ ಒಂದು ನ್ಯೂಮೆರಿಕಲ್ 100% ಬಂದೇ ಬರುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ ಇಟ್ಕೊಂಡಿರಿ. ಓಕೆನಾ? ಅದ ನಂತರ ಈಗ ನಾನು ಮತ್ತೆರಡು ಚಾಪ್ಟರ್ನ ನ್ಯೂಮೆರಿಕಲ್ನ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ ಈ ಚಾಪ್ಟರ್ಗಳನ್ನು ನೀವು ಸ್ಟಾರ್ಟಿಂಗ್ ಇಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀರಾ. ಫಸ್ಟ್ ಟೆಸ್ಟ್, ಮಿಡ್ ಟರ್ಮ್ ಎಕ್ಸಾಮ್, ಅಕಸ್ಮಾತ್ ಕಾಲೇಜಲ್ಲಿ ಯೂನಿಟ್ ಟೆಸ್ಟ್ ಅನ್ನ ಮಾಡಿದ್ರೆ ಆ ಟೆಸ್ಟ್ ಅಲ್ಲಿ ಈ ಚಾಪ್ಟರ್ಗಳಿಗೋಸ್ಕರ ನೀವು ಪ್ರಿಪೇರ್ ಆಗಿರ್ತೀರಾ. ಅಂದ್ರೆ ಡೆರಿವೇಷನ್ ಪ್ರಾಕ್ಟೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಾ. ಹಾಗೆ ನ್ಯೂಮೆರಿಕಲ್ಗೂ ಕೂಡ ಪೂರ್ತಿ ಸಾಲ್ವ್ ಮಾಡೋದಕ್ಕೆ ಆಗದಿದ್ರು ಕೂಡ ಟ್ರೈ ಮಾಡ್ತೀನಿ ಅಂತ ಟ್ರೈ ಆದ್ರೂ ಮಾಡಿರ್ತೀರ. ಅಂದ್ರೆ ಅದಕ್ಕೆ ಆ ಚಾಪ್ಟರ್ ಬರುವಂತಹ ಫಾರ್ಮುಲಾ ಗೊತ್ತಿದೆ ನಿಮಗೆ, ಅದರ ನಂತರ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅಂತ ಅಟ್ಲೀಸ್ಟ್ ಓದಾದ್ರೂ ಗೊತ್ತಿರುತ್ತೆ. ಸೊ ಈ 2 ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅದೇ ಔಟ್ ಆಫ್ 4 ಯು ಹ್ಯಾವ್ ಟು ಆನ್ಸರ್ ಎನಿ 2 ನ್ಯೂಮೆರಿಕಲ್, ಯು ಹ್ಯಾವ್ ಟು ಸಾಲ್ವ್ ಎನಿ 2 ನ್ಯೂಮೆರಿಕಲ್. ಅದನ್ನ ಆರಾಮಾಗಿ ಸಾಲ್ವ್ ಮಾಡೋದಕ್ಕಾಗತ್ತೆ. ಆ ಚಾಪ್ಟರ್ಸ್ ಅಂತ ಹೇಳಿದ್ರೆ ಫಸ್ಟ್ 2 ಚಾಪ್ಟರ್ಸ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟನ್ಸ್. ಈ 2 ಚಾಪ್ಟರ್ನಿಂದ ಫಸ್ಟ್ 2 ಚಾಪ್ಟರ್ಸ್ ಅದರಿಂದ ಒಂದು ನ್ಯೂಮೆರಿಕಲ್ ಹಾಗೆ ಒಂದು ಡೆರಿವೇಷನ್ ಬಂದೇ ಬರುತ್ತೆ. ಈಗ ಫಸ್ಟ್ ಚಾಪ್ಟರ್ನಿಂದ ನ್ಯೂಮೆರಿಕಲ್ ಕೇಳಿದ್ರೆ ಸೆಕೆಂಡ್ ಚಾಪ್ಟರ್ನಿಂದ ಡೆರಿವೇಷನ್ ಬರುತ್ತೆ. ಈಗ ಫಸ್ಟ್ ಚಾಪ್ಟರ್ನಿಂದನೇ ಡೆರಿವೇಷನ್ ಕೇಳಿಬಿಟ್ರೆ ಸೆಕೆಂಡ್ ಚಾಪ್ಟರ್ನಿಂದ ನ್ಯೂಮೆರಿಕಲ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಹಾಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಆ್ಯಂಡ್ ಕೆಪಾಸಿಟನ್ಸ್ ಈ ಚಾಪ್ಟರ್ ಅಲ್ಲಿ ಇರುವಂತಹ
ಎಲ್ಲ ಡೆರಿವೇಶನ್ಸ್ ಪರ್ಫೆಕ್ಟ್ ಆಗ್ಬೇಕು ನಿಮಗೆ. ಈಗ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ, ಸೊ ಆ ಒಂದು ಡೆರಿವೇಶನ್ ಪರ್ಫೆಕ್ಟ್ ಆಗಿರಬೇಕು. ಅದರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಸ್ಟೇಟ್ ಗಾಸ್ ಲಾ ಅಂತ ಕೊಟ್ಟು ಯಾವುದೋ ಒಂದು ಅಪ್ಲಿಕೇಶನ್ಗೆ SMS ಅಂತ ಕ್ವಶನ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಓಕೆನಾ, ಅಕಸ್ಮಾತ್ ಈ ಅಪ್ಲಿಕೇಶನ್ ಆಫ್ ಗಾಸ್ ಲಾ ಏನಿದೆ 5 ಮಾರ್ಕ್ಸ್ಗೆ ಕೇಳಿದ್ರೆ 3 ಮಾರ್ಕ್ಸಲ್ಲಾದರೂ ಕೇಳಿಬಿಡ್ತಾರೆ. ಓಕೆನಾ, ಸೊ ನೀವು ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈ ಕಡೆ ನಿಮಗೆ 5 ಮಾರ್ಕ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, 3 ಮಾರ್ಕ್ಸ್ಗೂ ಹೆಲ್ಪ್ ಮಾಡುತ್ತೆ. ಅದರ ನಂತರ ಈ ಎಲೆಕ್ಟ್ರಿಕ್ ಫೀಲ್ಡ್ at any point or electric field due to a dipole on axial point ಇದನ್ನ ಕೇಳಬಹುದು, ಇದ್ರೆ equatorial point ಇದನ್ನ ಕೇಳಬಹುದು. ಸೊ ಇವಿಷ್ಟು ಡೆರಿವೇಶನ್ ಪರ್ಫೆಕ್ಟ್ ಮಾಡ್ಕೋಬೇಕು. ಹಾಗೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಅಂಡ್ ಕೆಪಾಸಿಟನ್ಸ್ ಈ ಚಾಪ್ಟರ್ಗೆ ಸಂಬಂಧಿಸಿದಂತೆ ಈ ಏನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅದರ ಡೆರಿವೇಶನ್ ಏನಿದೆ ಅದನ್ನ ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆನಾ, ಈ ಡೆರಿವೇಶನ್ಸ್ ಎಲ್ಲ ಪರ್ಫೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಎರಡೂ ಚಾಪ್ಟರ್ ಇಂದ ಬರುವಂತಹ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಏನಿದೆ ಅವುಗಳನ್ನ ಸಾಲ್ವ್ ಮಾಡಿ, ಓಕೆ ಈ ರೀತಿ ಕ್ವಶನ್ ಕೊಟ್ರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಸ್ಟೆಪ್ಸ್ ಅನ್ನ ಜನರಲ್ ಸ್ಟೆಪ್ಸ್ ಅನ್ನ ಅರ್ಥ ಮಾಡ್ಕೊಂಬಿಡಿ. ಈ ಸ್ಟೆಪ್ಸ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾವುದೇ ಕ್ವಶನ್ ಯಾವುದೇ ರೀತಿಯಲ್ಲಿ ಕೇಳಿದ್ರು ಕೂಡ ಸಾಲ್ವ್ ಮಾಡೋದಕ್ಕಾಗತ್ತೆ. ಹೆಚ್ಚು ಅಂದ್ರೆ ಒಂದು 5 to 6 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಇರುತ್ತೆ. ಸೊ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂದ್ರೆ ಟ್ರಿಕ್ ಅನ್ನ ತಿಳ್ಕೊಂಡ್ಬಿಟ್ರೆ ಅಥವಾ ಸ್ಟೆಪ್ಸ್ ಅನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಯಾವುದೇ ನ್ಯೂಮರಿಕಲ್ ಪ್ರಾಬ್ಲಮ್ ಕೊಟ್ಟರು ಕೂಡ ಸಾಲ್ವ್ ಮಾಡ್ತೀರಿ. ಓಕೆನಾ, ಸೊ ನೀವು ನ್ಯೂಮರಿಕಲ್ಸ್ಗೆ ಸಂಬಂಧಂತೆ ನೀವು ಸಾಲ್ವ್ ಮಾಡಲೇಬೇಕಾದ ಅಥವಾ ಪ್ರಾಕ್ಟೀಸ್ ಮಾಡಲೇಬೇಕಾದ ಚಾಪ್ಟರ್ಸ್ ಯಾವ್ಯಾವುದು? ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಅಂಡ್ ಕೆಪಾಸಿಟನ್ಸ್, ಅದಂದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ. ಈ 3 ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ 100% ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈ ನ್ಯೂಮರಿಕಲ್ ಒಳಗಡೆ ಔಟ್ ಆಫ್ 4 ನೀವು 2ಕ್ಕೆ ಆನ್ಸರ್ ಮಾಡಬೇಕಲ್ವ, ಆರಾಮಾಗಿ ಸಾಲ್ವ್ ಮಾಡ್ತೀರಿ ಈ 3 ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ. ಬಟ್ ನಾನು ನಿಮಗೆ ಒಂದು ಸಜೆಷನ್ ಅನ್ನು ಕೊಡೋದಾದ್ರೆ, ಈಗ ಜನರಲ್ ಆಗಿ ಈಗ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೀತೀರ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಬರೀತಾರೆ. ಓಕೆನಾ, ಅಂದ್ರೆ KCET, ನೀಟ್, JEE, ಸೊ ಈ ರೀತಿ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಅಪ್ಲೈ ಮಾಡ್ತೀರಾ. ಸೊ ಸುಮ್ಮನೆ ಅಪ್ಲೈ ಮಾಡಿದೆ ಅಂದ್ರೆ JEE ಮತ್ತು ನೀಟ್ಗಂತೂ ತುಂಬಾ ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತಾರೆ. ಬಟ್ KCETಗೆ ಜನರಲ್ ಆಗಿ ಎಲ್ಲರೂ ಅಪ್ಲೈ ಮಾಡ್ತಾರೆ, ಫ್ರೆಂಡ್ಸ್ ಅಪ್ಲೈ ಮಾಡ್ತಾರೆ, ನಾನು ಅಪ್ಲೈ ಮಾಡ್ಬಿಡ್ತೀನಿ ಅಂತ ಅಪ್ಲೈ ಮಾಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಹೇಗಿದ್ರು ಅಪ್ಲೈ ಮಾಡ್ತೀರಾ, ಫೀಸ್ ಅನ್ನ ಕಟ್ತೀರಾ, ಪ್ರಿಪೇರ್ ಆಗಿ ಮುಂದೆ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನೀವೀಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆದ್ರೆ ಫಿಸಿಕ್ಸ್ಗೆ ಸಂಬಂಧಿಸಿದಂತೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮಗೆ ತುಂಬಾ ಹೆಲ್ಪ್ ಮಾಡೋದು ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಅದಕ್ಕೋಸ್ಕರ ಇವೆರಡೇ ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ನೆಸೆಸರಿ ಏನು ಆನ್ಸರ್ ಮಾಡ್ಬೇಕಾಗಿರುತ್ತೆ, ಅದಕ್ಕೆ ಆನ್ಸರ್ ಮಾಡೋದಕ್ಕೆ ನಿಮ್ಮ ಹತ್ರ ಆಗುತ್ತೆ. ಬಟ್ ಮುಂದಿನ ಫ್ಯೂಚರ್ನ ನೀವು ನೋಡೋದಾದ್ರೆ, ನೀವದು ಎಂಜಿನಿಯರಿಂಗ್ ಕೋರ್ಸ್ನೇ ಮಾಡ್ತೀರ ಅಂತ ಹೇಳಿದ್ರೆ ಆ ಟೈಮಲ್ಲಿ ನಿಮಗೆ ನ್ಯೂಮರಿಕಲ್ಸ್ ಇವೆರಡೇ ಚಾಪ್ಟರ್ದಲ್ಲ ಎಲ್ಲ ಚಾಪ್ಟರ್ದು ಕೂಡ ಪರ್ಫೆಕ್ಟ್ ಆಗಿರಬೇಕು. ಯಾವ್ದು ಸಾಲ್ವ್ ಮಾಡಬೇಕು ನಿಮಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಇವೆರಡೇ ಚಾಪ್ಟರ್ನ ಪ್ರಾಕ್ಟೀಸ್ ಮಾಡೋದಷ್ಟೇ ಅಲ್ಲದೆ ಬಾಕಿ ಚಾಪ್ಟರ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ, ಎಲ್ಲ ಚಾಪ್ಟರ್ನ ನ್ಯೂಮರಿಕಲ್ಸ್ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ಬಟ್ ಇವೆರಡು ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಆರಾಮಾಗಿ ಸಾಲ್ವ್ ಮಾಡ್ತೀರಾ. ನಂತರ ಮತ್ತೆ ಯಾವ ಚಾಪ್ಟರ್ನಿಂದ ನ್ಯೂಮರಿಕಲ್ಸ್ ಬರಬಹುದು ಅದನ್ನ ನಿಮಗೆ ಹೇಳೋದಾದ್ರೆ, ಅಲ್ಟರ್ನೇಟಿಂಗ್ ಕರೆಂಟ್. ನಿಮಗೆ ಒಂದು ವಿಷಯ ಹೇಳೋದಾದ್ರೆ, ಹಿಂದಿನ ವರ್ಷಗಳಲ್ಲಿ ಈ ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇಟ್ಟಿರೋದೇ ನ್ಯೂಮರಿಕಲ್ ಕೇಳೋದಕ್ಕೆ, ಆ ರೀತಿ ಹೇಳ್ಬಹುದು ಹಾಗಿತ್ತು. ಯಾಕಂತ ಹೇಳಿದ್ರೆ ಈ ಅಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಇಂದ ಪ್ರತಿ ವರ್ಷ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಕೇಳ್ತಿದ್ರು. ಸೊ ಈ ವರ್ಷ ಕೂಡ ಈ ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ ಅನ್ನ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಓಕೆನಾ, ಬಟ್ ಈ ವರ್ಷ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಅವರು ಒಂದು ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಏನು, ಯಾವ ಚಾಪ್ಟರ್ ನಿಂದ ನ್ಯೂಮರಿಕಲ್ ಬರುತ್ತೆ ಅಂತ ಮೆನ್ಷನ್ ಮಾಡೋದಲ್ವಾ ಬ್ಲೂ ಪ್ರಿಂಟ್ ಅಲ್ಲಿ. ಸೊ ನೀವು ಯಾವ ಚಾಪ್ಟರ್ ಕೂಡ ಆ ಕ್ವಶನ್ ತೆಗಿಬಹುದು. ಸೊ ಅಲ್ಟರ್ನೇಟಿಂಗ್ ಕರೆಂಟ್ ಇಂದ ಹಿಂದಿನ ಎಲ್ಲಾ ವರ್ಷಗಳಲ್ಲೂ ಕೂಡ ಕ್ವಶನ್ ಬಂದಿರೋದಕ್ಕೆ ಸ್ಟೂಡೆಂಟ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಕ್ವಶನ್ ಬರುತ್ತೆ ಅಂತ. ಸೊ ಅಂತ ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ಗೆ ಅದ್ರ ಪ್ರಿಪೇರ್ ಆದ್ರೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಲಿ ಅಂತ ಈ ಅಲ್ಟರ್ನೇಟಿಂಗ್ ಕರೆಂಟ್ ಬಿಟ್ಟು ಬೇರೆ ಚಾಪ್ಟರ್ ಇಂದ ಕ್ವಶನ್ ಕೇಳಬಹುದು, ನ್ಯೂಮರಿಕಲ್ ಪ್ರಾಬ್ಲಮ್ ಕೇಳಬಹುದು. ಬಟ್ ಅಲ್ಟರ್ನೇಟಿಂಗ್ ಕರೆಂಟ್ ಏನಿದೆ ಅದೇ ಚಾಪ್ಟರ್ ಕ್ವಶನ್ ಬರುವಂತಹ ಚಾನ್ಸಸ್ 80% ಇದೆ. ಓಕೆ, ಅದರ ನಂತರ ಈ ಆಪ್ಟಿಕ್ಸ್, ಅದಕ್ಕೆ ರಿಲೇಟೆಡ್ ಚಾಪ್ಟರ್ಸ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಥವಾ ಈ ಒಂದು ವೇವ್ ಆಪ್ಟಿಕ್ಸ್, ಈ 2 ಚಾಪ್ಟರ್ನಿಂದ ಈ 2 ಚಾಪ್ಟರ್ ಅಲ್ಲಿ ಯಾವುದಾದ್ರು ಒಂದು ಚಾಪ್ಟರ್ ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ. ಓಕೆನಾ, ಅದರ ನಂತರ ಈಗ ಡೆರಿವೇಶನ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, ನಿಮಗೆ ಟೋಟಲ್ 5 ಡೆರಿವೇಶನ್ ಕೊಟ್ಟಿರ್ತಾರೆ, ನೀವು ಸಾಲ್ವ್ ಮಾಡಬೇಕಾಗಿರೋದು 3. ಹೌದಾ, ಈ ಸ್ಟಾರ್ಟಿಂಗ್ ಅಲ್ಲಿ ಈಗಾಗಲೇ ಹೇಳಿದೆ ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ನಂತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ಸ್ ಅಂಡ್ ಕೆಪಾಸಿಟನ್ಸ್. ಈ 2 ಚಾಪ್ಟರ್ ಬರುವಂತಹ ಡೆರಿವೇಶನ್ಸ್ ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ 2 ಚಾಪ್ಟರ್ ಬರುವಂತಹ ಡೆರಿವೇಶನ್ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಎಕ್ಸಾಮ್ ಅಲ್ಲಿ ಆರಾಮಾಗಿ ಒಂದು ಡೆರಿವೇಶನ್ ಅಂತ ಸಾಲ್ವ್ ಮಾಡ್ತೀರಾ.
ಒಂದು ಡೆರಿವೇಶನ್, ನ್ಯೂಮರಿಕಲ್ ಪ್ರಾಬ್ಲಮ್. ಇವೆರಡು ಚಾಪ್ಟರ್ನಿಂದ ಬರುವಂತಹ ಎಲ್ಲ ನ್ಯೂಮರಿಕಲ್ಸ್ ಡೆರಿವೇಶನ್ ಪರ್ಫೆಕ್ಟ್ ಮಾಡ್ಕೊಂಡ್ರೆ 10 ಮಾರ್ಕ್ಸ್ ಅಂತೂ ಆರಾಮಾಗಿ ಬರುತ್ತೆ ಪಾರ್ಟ್ ಡಿ ದಲ್ಲಿ. ಓಕೆನಾ? ಅದಕ್ಕೋಸ್ಕರ ಇವೆರಡು ಚಾಪ್ಟರ್ ಪ್ರಾಕ್ಟೀಸ್ ಮಾಡ್ಕೊಳ್ಳಬೇಕು. ಅದ್ರ ಜೊತೆಗೆ ಕರೆಂಟ್ ಎಲೆಕ್ಟ್ರಿಸಿಟಿ, ಇದರಿಂದ ಕೂಡ ಒಂದು ಡೆರಿವೇಶನ್ 100% ಬರುತ್ತೆ. ನಂತರ 5 ಮಾರ್ಕ್ಸ್ ರಿಲೇಟೆಡ್ ಮತ್ತೊಂದು ಕ್ವಶನ್ ಬರುವಂತಹ ಚಾಪ್ಟರ್, ಇದು ನಿಮಗೂ ಕೂಡ ಗೊತ್ತಿದೆ. ಯಾವುದು? ಈ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಅಥವಾ ಜನರಲ್ ಆಗಿ ಹೇಳಿದ್ರೆ ಸೆಮಿ ಕಂಡಕ್ಟರ್ಸ್. ಅದರಿಂದ ಒಂದು 5 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಸೊ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ನಂತರ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್, ಇಷ್ಟು ಚಾಪ್ಟರ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ಈ ಪಾರ್ಟ್ ಡಿದಲ್ಲಿ 5 ಮಾರ್ಕ್ಸ್ನ ಥಿಯರಿ ಪಾರ್ಟ್ ಅಥವಾ ಡೆರಿವೇಶನ್ ಏನು ಬರುತ್ತೆ ಅದರಲ್ಲೂ ಕೂಡ ಔಟ್ ಆಫ್ 5 ಯು ಕ್ಯಾನ್ ಈಸಿಲಿ ಆನ್ಸರ್ 3 ಕ್ವಶನ್ಸ್. ನಂತರ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಕ್ವಶನ್ ಇರೋದೇ 2 ಅದ್ರೊಳಗಡೆ, ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್. ಅದರ ಸರ್ಕ್ಯೂಟ್ ಡಯಾಗ್ರಾಮ್ ಗೊತ್ತಿರಬೇಕು, ಇನ್ಪುಟ್ ಮತ್ತು ಔಟ್ಪುಟ್ ವೇವ್ ಫಾರ್ಮ್ ಗೊತ್ತಿರಬೇಕು, ನಂತರ ವರ್ಕಿಂಗ್ ಗೊತ್ತಿರಬೇಕು. ಇಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ಫುಲ್ ಮಾರ್ಕ್ಸ್ ಸಿಕ್ತು ನಿಮಗೆ. ಆರಾಮಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಎಷ್ಟು ಸ್ಕೋರ್ ಮಾಡಬೇಕು ಅಂತಿದ್ರೆ ಔಟ್ ಆಫ್ 70 ಆರಾಮಾಗಿ 65+ ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕೊಟ್ಟಿರ್ತೀನಿ ಮುಂದಿನ ದಿನದಲ್ಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಈಗ ಎಷ್ಟು ಸ್ಕೋರ್ ಮಾಡ್ಬೇಕು ಅಂತಿದ್ರೆ ಅದನ್ನು ಕೂಡ ಕನ್ನಡ ತಿಳಿಸಿ. ನಂತರ ಮುಂದಿನ ವಿಷಯ ಹೇಳೋದಾದ್ರೆ, ಈಗ ಏನು 70ಗೆ 70 ಸ್ಕೋರ್ ಮಾಡಬೇಕು ಅಂತ ಹೇಳಿದ್ರೆ ನೀವು MCQ ಅದರಲ್ಲೂ ಕೂಡ ಪರ್ಫೆಕ್ಟ್ ಆಗಬೇಕು. ಯಾಕಂದ್ರೆ ಈವನ್ ಟಾಪರ್ಸ್, ನಾನು ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂತ ಪೂರ್ತಿ ಬುಕ್ಕನ್ನು ಓದೋರು ಕೂಡ ಮಾರ್ಕ್ಸ್ ಕಳ್ಕೊಳ್ಳೋದು MCQ ಇದ್ರೆ ಅಥವಾ ಪಾರ್ಟ್ ಎದಲ್ಲಿ. ಅದಕ್ಕೆ ಹೇಗೆ ಪ್ರಿಪೇರ್ ಆಗೋದು ಅದನ್ನು ಹೇಳೋದಾದ್ರೆ, ಈಗ ನೀವು NCERT ಟೆಕ್ಸ್ಟ್ ಬುಕ್ ಅನ್ನ ಓದಿ ಎಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ. ಬುಕ್ಕಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿದೆ, ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಕೂಡ ಅರ್ಥ ಆಗಿದೆ. ಹಾಗಿದ್ರೂ ಕೂಡ ಮಾರ್ಕ್ಸ್ ಕಟ್ ಆಗತ್ತೆ ಅಂತಂದ್ರೆ ಮೀನಿಂಗ್ ಇರೋದ್ರ ಅರ್ಥ ಏನು? ನಿಮಗೆ ಕ್ವಶನ್ ಅರ್ಥ ಆಗಿಲ್ಲ ಅಂತ. ಸೊ ನೀವು ಪೂರ್ತಿಯಾದ ಬುಕ್ಕನ್ನು ಓದಿದ ನಂತರ ಆ ಕ್ವಶನ್ ಅರ್ಥ ಮಾಡ್ಕೊಳ್ಳುವಂಥ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಂಡ್ಬಿಟ್ರೆ ನಿಮಗೆ 70ಗೆ 70 ಸ್ಕೋರ್ ಮಾಡೋದಕ್ಕೆ ಆಗತ್ತೆ. ಯಾರಿಂದ ಕೂಡ ನಿಮಗೆ 70 ಮಾರ್ಕ್ಸ್ ಒಳಗಡೆ ನಾನು ಈಗ 1 ಮಾರ್ಕ್ಸ್ ಕಟ್ ಮಾಡ್ತೀನಿ ಅರ್ಥ ಕಟ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಹೇಗೆ ಪ್ರಿಪೇರ್ ಆಗೋದು ಅಂತ ಹೇಳೋದಾದ್ರೆ, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿ. ಬೋರ್ಡ್ ಎಕ್ಸಾಮ್ದೆಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್, KCET ಕ್ವಶನ್ ಪೇಪರನ್ನು ತೆಗೆದುಕೊಂಡು ಸಾಲ್ವ್ ಮಾಡಿ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. ಓಕೆನಾ? ಅಂದ್ರೆ ಈಗ MTG ಪಬ್ಲಿಕೇಶನ್ ಅವ್ರದ್ದೇ ಬುಕ್ಸ್ ಇದಾವೆ, ಅಥವಾ ನಿಮಗೆ PYQs ಕಾಲೇಜಲ್ಲಿ ಸಾಲ್ವ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಆ ಟೈಮ್ ಒಳಗಡೆ ಏನು ಮಾಡ್ತೀರಾ, ಬುಕ್ಕನ್ನು ತೆಗೆದುಕೊಳ್ಳಿ. ಆ ಒಂದು ಚಾಪ್ಟರಿಂದ KCET ಯಾವ್ಯಾವ ರೀತಿ ಕ್ವಶನ್ ಹಿಂದಿನ ವರ್ಷಗಳಲ್ಲಿ ಕೇಳಿದ್ರು ಅದನ್ನ ಸಾಲ್ವ್ ಮಾಡಿ. ಅದು ಹೇಳಿದಲ್ವಾ, MTG ಪಬ್ಲಿಕೇಶನ್ ಜನರಲ್ ಆಗಿ ನಾವು ಸಜೆಸ್ಟ್ ಮಾಡ್ತೀವಿ ಸ್ಟೂಡೆಂಟ್ಸ್ಗೆ. ಸೊ ಆ ಒಂದು ಬುಕ್ಕನ್ನು, ಅಂದ್ರೆ ಅದರೊಳಗಡೆ ಅರೌಂಡ್ ಒಂದು 16-17 ಇಯರ್ಸ್ ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಅಂತ ಇದಾವೆ. ಸೊ ಅದನ್ನ ಪರ್ಚೇಸ್ ಮಾಡಿ, ಅಥವಾ ನಿಮ್ಮ ಕಾಲೇಜ್ ಲೈಬ್ರರಿಲಿ ಇದ್ರೆ ಆ ಬುಕ್ಕನ್ನು ತೆಗೆದುಕೊಂಡು ಕ್ವಶನ್ ಸಾಲ್ವ್ ಮಾಡ್ತಾ ಹೋದ್ರೆ, ಈ ಕ್ವಶನ್ ಹೀಗೆ ಸಾಲ್ವ್ ಮಾಡಿದ್ದಾರೆ, ಇಂಥ ಟ್ರಿಕ್ ಅನ್ನ ಯೂಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ KCET ಎಕ್ಸಾಮ್ ಎಲ್ಲ ಇರುತ್ತಲ್ವ, ಅಲ್ಲಿ ಕೇವಲ ಕ್ವಶನ್ ಸಾಲ್ವ್ ಮಾಡೋದಲ್ಲ, ಆ ಟೈಮ್ ಲಿಮಿಟ್ ಏನಿರುತ್ತೆ ವಿದಿನ್ 60 ಸೆಕೆಂಡ್ಸ್ ಸಾಲ್ವ್ ಮಾಡ್ಬೇಕು ನೀವು. ಸೊ ಅದಕ್ಕೆ ಅಂದ್ರೆ ಸೂಕ್ತವಾದ ಟ್ರಿಕ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಆ ಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೋತಾ ಕಾನ್ಸೆಪ್ಟ್ ಅನ್ನು ಕೂಡ ಅರ್ಥ ಮಾಡ್ಕೊಂಡ್ಬಿಟ್ರೆ ಕ್ವಶನ್ ಅನ್ನ ಬೇಗ ಅರ್ಥ ಮಾಡ್ಕೊಳ್ಳೋದಕ್ಕಾಗತ್ತೆ. ಸೊ ಈ ರೀತಿ ಮಾಡ್ತಾ ಹೋದ್ರೆ ಏನಾಗುತ್ತೆ, ಈ ಬೋರ್ಡ್ ಎಕ್ಸಾಮ್ ಅಲ್ಲಿ ಈ MCQ ಏನಿರುತ್ತೆ ಅದರೊಳಗಡೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಹಾಟ್ಸ್ ಕ್ವಶನ್ ಏನಿರುತ್ತೆ ಅದನ್ನು ಕೂಡ ಆರಾಮಾಗಿ ಸಾಲ್ವ್ ಮಾಡೋದಕ್ಕಾಗುತ್ತೆ. ಇಷ್ಟೆಲ್ಲ ಚೆನ್ನಾಗಿ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರೆ ನಿಮಗೆ ಬೋರ್ಡ್ ಎಕ್ಸಾಮ್ ಕೂಡ ಚೆನ್ನಾಗಾಗತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಚೆನ್ನಾಗಿ ಆಗತ್ತೆ. ನಂತರ ತುಂಬಾ ಸ್ಟೂಡೆಂಟ್ಸ್ ನಾನೀಗ ಏನು ಬೋರ್ಡ್ ಎಕ್ಸಾಮ್ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು 25 ಡೇಸ್ 30 ಡೇಸ್ ಟೈಮ್ ಇರುತ್ತೆ, ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತೀನಿ ಅಂತ ಅನ್ಕೋತಾ ಇರ್ತಾರೆ. ಅದಷ್ಟು ಈಸಿ ಅಲ್ಲ. ಆ ಟೈಮಲ್ಲಿ ಕೂಡ ಟೆನ್ಷನ್ ಆಗುತ್ತೆ ನೀವು ಪ್ರಿಪೇರ್ ಆಗದಿದ್ರೆ. KCET ಕ್ವಶನ್ ಪೇಪರೇ ನೋಡಿಲ್ಲ, ನೀಟ್ ಕ್ವಶನ್ ಪೇಪರೇ ನೋಡಿಲ್ಲ, ನೀಟ್ಗೆ ಲಾಸ್ಟ್ಗೆ ಆಗಲ್ಲ, ಹೀಗೆ ಪ್ರಿಪೇರ್ ಆಗಿರಬೇಕು. ಓಕೆ, ಈಗ KCET ಕ್ವಶನ್ ಪೇಪರೇ ನೋಡಿಲ್ಲ ನೀವು, ಬಟ್ ಆಮೇಲೆ ಪ್ರಿಪೇರ್ ಆಗಬೇಕು ಅಂತಿದ್ದೀನಿ, ಅವಾಗ ಏನಾದರೂ ಕೋಚಿಂಗ್ ಜಾಯ್ನ್ ಆದರೂ ಕೂಡ ಕ್ವಶನ್ ಪೇಪರ್ ನೋಡಿದಾಗ ನನ್ನ ಹತ್ರ ಆಗಲ್ಲ ಅಂತ ಫೀಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗಿಂದನೇ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿ ನೀವು ಪ್ರಿಪೇರ್ ಹಾಕೊಂಡಿದ್ರೆ, ಬೋರ್ಡ್ ಎಕ್ಸಾಮ್ ಆಯಿತು, ಈ 25 ಡೇಸಲ್ಲಿ ನಾನು ಕರೆಕ್ಟಾಗಿ ಪ್ರಿಪೇರ್ ಆದರೆ ಆಲ್ರೆಡಿ ಸ್ವಲ್ಪ ನಾಲೆಜ್ ಇದೆ, ಹೇಗೆ ಕ್ವಶನ್ ಬರುತ್ತೆ, ಯಾರ್ದು ಸಾಲ್ವ್ ಮಾಡಿಕೊಂಡು ನಾಲೆಜ್ ಇದೆ. ಅದಕ್ಕೆ ನಾನು ಮತ್ತೂ ಕೂಡ ಎಫರ್ಟ್ ಹಾಕಿಬಿಟ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ KCET ಒಳಗಡೆ, ವಿದಿನ್ 1000 ರ್ಯಾಂಕ್ ಬರುತ್ತೆ. ಸೊ ಈ ರೀತಿ ಟಾರ್ಗೆಟ್ ಮಾಡೋದಕ್ಕಾಗುತ್ತೆ ನಿಮಗೆ ಆ ಟೈಮಲ್ಲಿ. ಸೊ ಈಗಿಂದ ಏನು ಟೈಮ್ ಇದೆ ಅಲ್ವಾ, ಇದು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೇಕು ನೀವು. ಸೊ KCET ಅಂದರೆ ಬೋರ್ಡ್ ಎಕ್ಸಾಮ್ ಅಷ್ಟೇ ಅಲ್ಲ, KCET ಕೂಡ ಒಳ್ಳೆ ಸ್ಕೋರ್ ಮಾಡೋದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಅದನ್ನು ಟಾರ್ಗೆಟ್ ಇಟ್ಕೊಂಡು ಪ್ರಿಪ್ರೇಷನ್ ಮಾಡಿ, ನಮ್ಮಿಂದ ಆದಷ್ಟು ಸಹಾಯವನ್ನು ನಾವು ಕೂಡ ಮಾಡ್ತೀವಿ. ಚೆನ್ನಾಗಿ ಪ್ರಿಪೇರ್ ಮಾಡಿ. ಆಲ್ ದ ಬೆಸ್ಟ್.
ಮುಂದಿನ ವಿಡಿಯೋ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅಲ್ಲಿ ಹಲವಾರು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಶೇರ್ ಮಾಡ್ತಾ ಇರ್ತೀವಿ. ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ನೋಟ್ಸ್ ಇರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.